ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ಹಾಗೆ ತೀರದೆ ಹೊರತು ಈ ರಾಧೆಯನಿಗೆ ದೃಷ್ಟಾಂತವು ರಚಿಸುವುದಿಲ್ಲ. ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ನೂತನಾಗಿ ಬಂದ ನಿನಗೆ ದಾತನಾರೋ ಇನ್ನೊಬ್ಬರನ್ನು ಬಯಸಿದರೆ ಮುಂದೆ ಬರುವುದು ಘೋರ ಸಮರ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರ ಕ್ಷತ್ರಿಯರಿಗಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತಾಡ್ತಿರುವ್ಯಾ? ಅರ್ಜುನನ ಮೇಲಿನ ವೈಯಕ್ತಿಕ ಕಾರಣಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನು ನಾಶ ಮಾಡಲು ಹೊರಟಿರುವ್ಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಸಲ್ಲದು ನಿನಗೆ ವಲ್ಲಭನೇ, ಲಾ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಲಾ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ವಾಮ ವಲ್ಲಭನೇ. ಪಾಂಡು ತನಯನ ಹಿತವನ್ನು ಬಯಸುತ್ತ ಪಾಂಡು ತನಯನ ಹಿತವನ್ನು ಬಯಸುತ್ತ ಸಂಧಿಯ ನಾಟಕ ಆಡಲೆಂದು ಬಂದೆಯ. ಸಂಧಿಯ ನಾಟಕ ಆಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ವಾಮ ವಲ್ಲಭನೇ. ಹಠವಂತರು ನಾವು ವಿಧ ವಿಧ ತಿಳಿದೇನೆ. ಹಠವಂತರು ನಾವು ವಿಧ ವಿಧ ತಿಳಿದೇನೆ. ಹಠವಂತರು ನಾವು ವಿಧ ವಿಧ ತಿಳಿದೇನೆ. ದುರದಳು ಪಾತನ ಶಿರವನ್ನು ತಡೆಯುವೆ. ದುರದಳು ಪಾತನ ಶಿರವನ್ನು ತಡೆಯುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ವಾಮ ವಲ್ಲಭನೇ. ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಇಲ್ಲಿಗೆ ಬಂದಿರುವೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾದಿಪ್ಪ. ಈ ನಿನ್ನ ಕಟುವಾದ ಮಾತುಗಳಿಂದ
ಕೃಷ್ಣನ ಕಂಠವೂ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮೊದಲ್ಮತನಾದ ರೈತರೊಡನೆ ಮಾತಾಡುವುದೇನು ಜುತ ದುರ್ಯೋಧನ. ಆದರೂ ಒಂದು ವಿಷಯವನ್ನು ಹೇಳುವನು ಕೇಳು. ಭಾರತ ಭೂಮಿ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಏಕೆ ಧ್ವಂಸ ಮಾಡುವೆ? ಯದುಪತಿ ದಾನವ ವಿಜಯ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಯುದ್ಧದ ವಿಭೀಷಣನ ಯುದ್ಧದಿಂದ ಮಾನವನ ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕರುಣೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಚಲಲಂಕ ಮಲ್ಲ ದುರ್ಯೋಧನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಈ ವಿಸ್ತಾರ ಸಾಮ್ರಾಜ್ಯವನ್ನು ಆ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಧರ್ಮವೀರನಾದ ಅವರ ಕೈಯಲ್ಲಿ ಈ ಶಾಸನ ಒಪ್ಪಿಸುವ ಅಪಮಾನ ನನ್ನಿಂದ ಸಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ. ಯುದ್ಧದ ಸಲುವಾಗಿ ಎಂದು ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಅದು ನಿನ್ನ ಭ್ರಮೆ. ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷೇಕ ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಸೆಯ ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಶಿ ಯೋಗದಲ್ಲಿ ಪಾಂಡವರ ಸಂಪತ್ತು ನೋಡಿ ಕರುಮಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರರನ್ನು ಸಂಪತ್ತಿನ ಜೊತೆಗೆ ಎಳತರಿಸುವುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳತರಿಸಿ ನೀನು ಮಾಡಿದ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ. ನಿನ್ನ ನೀಚ ಕೃತ್ಯವು ನಿನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಮರೆಯಬೇಡ. ಸ್ನೇಹಶೀಲರು, ಧರ್ಮನಿಷ್ಠರು, ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ಪ್ರವೃತ್ತಿಯನ್ನೇ ತೋರಿಸಿಬಿಟ್ಟಿಯಲ್ಲ, ಕಳಂಕ ಸ್ವರೂಪನೇ. ವಿಷಪಾಷಣ, ಸರ್ಪಬಂಧ ಮುಂತಾದ ಅವುಗಳನ್ನು ಗುರು ಹಿರಿಯರ ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮತ್ತನಾದನಿಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾಗದು. ಕೃಷ್ಣ, ನಿನ್ನ ಅಂತರಂಗ ಜಲವನ್ನು ನಾನು ಅರಿಯವನ್ನು ತಿಳಿದಿರುವೆಯ? ಎಂದೇ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ಬಲಿಚಕ್ರವರ್ತಿ ಬಳಿಯಲ್ಲಿ 1 ಹೆಜ್ಜೆಯನ್ನು ಆಕಾಶಕ್ಕಿಟ್ಟು, 2ನೇ ಹೆಜ್ಜೆಯನ್ನು ಭೂಮಂಡಲವಿಟ್ಟು, 3ನೇ ಹೆಜ್ಜೆಯನ್ನು ಸ್ಥಳವಿಲ್ಲದೆ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ
ಪಾತಾಳಕ್ಕೆ ತುಳಿದ ಮಹಾಮೈಮನಲ್ಲೇನು. ಇನ್ನು ಬಲಿಚಕ್ರವರ್ತಿ ಗತಿ ಹಾಗಾದ ಮೇಲೆ ನಾನು ನಿನಗೆ ಒಂದು ಊರನ್ನು ಕೊಟ್ಟಿದ್ದೆ. ಆದರೆ ಈ ಚಾದಂಕ ಮಲ್ಲನ ಕೌರವೇಶ್ವರ ಗತಿ ಏನಾಗುವುದೆಂಬುದನ್ನು ನಾನು ಮೊದಲೇ ಬಲ್ಲೆ ಕೃಷ್ಣ, ಬಲ್ಲೆ. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಒಂದು ಸೂಜಿ ಮನೆಯಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಕೊಡಲಾಗುವುದಿಲ್ಲ ಕೃಷ್ಣ. ಈ ಕಟ್ಟಾಳು ಕೌರವೇಶ್ವರನ್ನು ನೋಡಿ ಕೇಕೆ ಹಾಕಿ ಆ ನಿನ್ನ ಪಂಚಪಾಂಡು ಸತಿ ಪಾಂಚಾಲಿ ಕೇಕೆ ಹಾಕಿ ನಕ್ಕಳಲ್ಲ. ಅಂಧೆ ಅಂಧೆ ಛಲವನ್ನು ತೊಟ್ಟೆ. ಭೂತ ಪೇತೆ ಹೊಡೆದಾದ ಭೂತನಾಥೇಶ್ವರನೇ ಕದನಿಗೆ ಕಾತೆರೆದು ನಿಂತರೂ ಸರಿ. ಸಿಂಧರಾಜ, ಈ ನನ್ನ ಕುರುವಂಶದಿಂದ ನಿರ್ಮಿತವಾದ ಈ ನನ್ನ ಕುರು ಸಾಮ್ರಾಜ್ಯವು ರಕ್ತದ ಕೋಳಿ ಕಚ್ಚಿ ಆದರೂ ಸರಿ. ಶರದಂಕಮಲ್ಲ ಕೌರವೇಶ್ವರದ ನಾನು, ಅಭಿಮಾನದಿಂದ ನಾನು ಮಶರದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು ಕೃಷ್ಣ. ಛಲ ತೊಟ್ಟು ಮಾಡುವೆನು ಯುದ್ಧ ಕಡ ಕಡಿ ಸತ್ತರೆ ಸಾಹಿತ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು ಹೋಗು, ನಿನ್ನ ಬಡ ಪೋಂಡ ಹೊರಗೆ ತಿಳಿಸಿಬಿಡು. ಯುದ್ಧಕ್ಕೆ ಬೇಕಾಗುವ ಸಲಕರಣೆಗಳನ್ನು ಅಳೆ ಮಾಡಿಕೊಳ್ಳುವಂತೆ ಹೋಗು ಕೃಷ್ಣ, ಹೋಗು ಹೋಗು ಹೋಗು.
ತೋರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ನಾನಾಲೆ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ನೀಡಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮರಾದ ಕೌರವೇಶ್ವರ. ಏನೆಂದು? ನನ್ನ ಬಾಯಲ್ಲಿ ಕೇಳುವ ಮೊದಲು ಸಾರ್ವಭೌಮ. ಕೃಷ್ಣ, ನನ್ನ ಮಾವಶಕದಿರು ನಿನ್ನನ್ನು ಉಚಿತವಾದ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಸಲಹೆ ನೀಡಿದ್ದಾರೆ. ಆಹಾ, ಸಕುನಿ ಮಾವನರ ಸಲಹೆದ ಮೇಲೆ ಅದು ಅದ್ಭುತವಾಗಿರಬೇಕು. ಯಾವುದೌದು ಅದ್ಭುತವಾಗಿ ಇರಲಿದೆ. ಆಹಾ, ಸಕುನಿ ಅದ್ಭುತ, ನಿನ್ನ ಅದ್ಭುತ ಸತ್ಕಾರವನ್ನು ಅದ್ಭುತಕಾರವಾಗಿ ಸ್ವೀಕರಿಸುವೆನು. ಸ್ವೀಕರಿಸು ಕೃಷ್ಣ, ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಾದರ ದುಶ್ಯಾಸನ ಬಂಧಿಸು ಈ ಕಳ್ಳನನ್ನು. ಯಾರನ್ನು ಬಂಧಿಸಿರೋ? ಮನ್ನ ಬಂದಿದ್ದಾರ. ಬಟ್ಟೆಯಿಂದ ಬೆಂಕಿಯನ್ನು, ಗಾಳಿ ಮರಳಿಂದ ಸಾಗರವನ್ನು ಯತ್ನಿಸಲು ಪ್ರತಿಬಂಧಿಸಲು ವ್ಯರ್ಥ. ಅದು ನಿಮ್ಮಿಂದ ಸಾಗದು. ಅಗ್ರಜ, ಈ ಕೃಷ್ಣನು ಹಿಂದೆ ಗೋಗುಳ ಕುತ್ತಿಗೆಗೆ ಹಗ್ಗವನ್ನು ಹಾಕುತ್ತಿದ್ದನು. ಅದರಂತೆ ಇವನ ಕುತ್ತಿಗೆ ಹಗ್ಗವನ್ನು ಹಾಕುವನು. ಕೊಡು ಪಾಶವನ್ನ. ತೆಗೆದುಕೋ. ಈಗ ಕಟ್ಟಿರಿ, ಯೋಗಮಾಯೆ, ಜಾಗೃತಳಾಗು. ಮಾಯೆ, ಮಾಯೆ, ಮಾಯೆ. ಕಾರಣ ನನ್ನ ಸಂಗಡ ಬಾ. ಕಾಮಜ ಪರಮಾತ್ಮ
ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಗಿನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಇರುವವು, ಯೋಚಿಸಿ ನೋಡು. ಪರಮಾತ್ಮ, ನಾನೊಬ್ಬ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕುಲಹೀನನಲ್ಲ ಕೇಳನ್ನ ಮಾತು ಪರಮಾತ್ಮ, ಕುಲಹೀನನಲ್ಲ ಕೇಳನ್ನ ಮಾತು ರವಿ ಅಂಗದವತರಿ ಸುಕುಮಾರ ದೂರದೀರ ಪರಮಾತ್ಮ, ನೀನು ಸೂತನಲ್ಲ, ಚಂದ್ರವಂಶವೇ ನಿನ್ನ ವಂಶ, ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಕಣ್ಣ, ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ನೀನು ಹೇಳುತ್ತಿರುವ ಮಾತುಗಳು ಬಹಳ ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಇಷ್ಟೊಂದು ವಂಚಿಸುತ್ತಿರುವೆಯಾ ದೇವ? ಕರ್ಣ, ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯ ಭಾರ ಮಾಡಬೇಕಾದ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ ಕರ್ಣ. ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ಬಂಧುಗಳಾರೆಂದು ಎನ್ನುವದ ಅಪನೇ
ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ ಆದ ಪಕ್ಷದಲ್ಲಿ ಅವರೊಡನೆ ಯುದ್ಧವನ್ನು ಮಾಡಿದರೆ ನನಗೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಪರಮಾತ್ಮ, ನಾನೀ ಸಮರಮೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ಒಡ್ಡಬೇಡ. ಕರ್ಣ, ನನ್ನ ಮಾತು ಸತ್ಯವೆಂಬ ನಂಬು. ಸತ್ಯವೆಂದು ನೆಂಬಲು ಸಹಜವಾದ ಆಧಾರಗಳದೇನಿರುವುದು ಪರಮಾತ್ಮ? ಇರುವುದು ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಹೊಂದಿದಳು. ಆ ಮಂತ್ರವು ಫಲಿಸುವವೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನೊಂದನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಪರಮಾತ್ಮ, ಲೋಕಪವಾದಕ್ಕೆ ಎದುರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸೆಲವಿದರು. ಕಾರಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಹೋಲಿಸಿಕೊಂಡು ದಿವ್ಯ ಸಿಂಹಾಸನ ಏರಿ ರಾಜ್ಯಭಾರವನ್ನು ಮಾಡುವಂತೆ ಬಾ ಕರ್ಣ, ಬಾ. ಪರಮಾತ್ಮ, ನೀನು ಹೇಳಿದ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ, ಹೇ ಸೂತ, ನೀಚ, ಈನ ಕುಲದವನೇ ಎಂದು ಆಡಿಸುತ್ತಿರುವರಲ್ಲ, ನಾನವರಗ್ರಜನೆಂಬ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ. ಇಲ್ಲ ಕರ್ಣ, ನಿನ್ನ ತಾಯಿಯು ಕೂಡ ಆ ಪಾಂಡವರು ಕೂಡ ತಿಳಿಯದು. ನಾನು ಈಗ ತಾನೇ ನಿನ್ನ ತಾಯಿಗೆ ಎಲ್ಲ ನಿನ್ನ ವೃತ್ತಾಂತವನ್ನು, ಜನ್ಮ ವೃತ್ತಾಂತವನ್ನು ತಿಳಿಸಿರುವೆನು. ದೇವಾ, ಆ ಕರ್ಣನ ಯಾರು ಎಂದು ಯಾವಾಗೂ ನನ್ನನ್ನು ಕೇಳಿದ್ದಳು. ನನಗೆ ಮರುಕು ಉಂಟಾಗುವುದು ಎಂದು ಹೇಳ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲು ನಿನ್ನ ತಾಯಿಯು ಗಂಗಾ ತೀರಕ್ಕೆ ಕಾತುರದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಆಕೆಯ ಮನಸ್ಸನ್ನು ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರುವೆನು ಕಾರಣ. ಹೋಗಿ ಬಾ ಪರಮಾತ್ಮ. ಪರಮಾತ್ಮನೆಂದಿಗೂ ಅಸತ್ಯವನ್ನು ಹಾಡತಕ್ಕವನ್ನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನುಸಿರೆಂದು ನೆಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಗಜಬಲವುಳ್ಳ ರುದ್ರ ಸಂಭೂತನಾದ ಭೀಮಸೇನನು ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಇನ್ನು ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶದಿಕ್ಕುಗಳಲ್ಲಿ ದಿಗ್ಗರಿತ ಜ್ಯೋತಿಯಾಗಿ ಬೆಳಗಿ ಯಾರೊಡನೆಯೇ ಇದ್ದಕ್ಕೆ ನಿಂತರೂ ಸೋಲನ್ನೇ ಕಾಣದ ಆ ನನ್ನ ಪರಮ ವೈರಿಯಾದ ಅರ್ಜುನ, ಅವನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆಯನ್ನು ಮಾಡಿರುವನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಲಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ನಾನು ಹೇಗೆ ನೋಡಲಿ, ಹೇಗೆ ಸಹಿಸಲಿ? ಯಾವ ಪೂರ್ವದ ಪಾಪದ ಫಲವೋ ಸೂತನೆಂಬ ಆಯುಧಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಅಯ್ಯೋ, ಇದುವರೆಗೂ ಬಂಧು ವರ್ಗದವರಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಇವರೇ ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಅಯ್ಯೋ ಪಾಪಿ ಕರ್ಣ,
ಪಾಂಡುಪುತ್ರನಾಗಿ ಜನಿಸಿ ಪಾಂಡುಕುಮಾರನನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರನ್ನ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರನ್ನ ಕೊಲ್ಲಲೇ. ದುರದೋಳ್ ತಮ್ಮಂದಿರನ್ನ ಕೊಲ್ಲುವುದೇ ಕೊಲ್ಲದಾನ ಬಿಟ್ಟೋಡೆ. ಕೊಲ್ಲದಾನ ಬಿಟ್ಟೋಡೆ ಕೌರವೇಂದ್ರನು ಈ ಧರೆಯೋಳ್ ಸುಖ ಸಂಪತ್ತಿನಿಂದ ಬಾಳುವನೇ. ಚಲದಿ ಪಾರ್ಥಗರುಂಡವಂ ಅರ್ಜುನ ಚಲದಿ ಪಾರ್ಥನುರುಂಡವಂ ತರಿದು ಮಮ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲಾಗದೆ ಪಾರ್ಥನ ಘೋರಾಚರಕ್ಕೆ ನಾ ತುತ್ತಾಗಲೇ. ನಾ ಸಾಯಲೇ. ಐವರ ಕಾಂತೆ ಎನಿಸಿರೆ ಚಿಂತೆ ಐವರ ಕಾಂತೆ ಎನಿಸಿರೆ ಚಿಂತೆ ಕಳೆದ ಪರಿಭವ ಕಳೆದ ಪರಿಭವ ಸರಸಿದೆ ಸಾರ್ವೇಶ ಕೊಡು ಚಿರ ವಿಭವ ಸಾರ್ವೇಶ ಕೊಡು ಚಿರ ವಿಭವ ಜ್ವಲಿಸುಧನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುಧನ ವರತ ಜ್ವಲಿಸುಧನ ವರತ ಜ್ವಲಿಸುಧನ ವರತ ದೀನ ದಯಾನಿಧಿ ಪರಮಾತ್ಮ, ನಿಮ್ಮನ್ನು ಬಿಟ್ಟು ಬೇರೆ ಗತಿಯಾರು. ಆತ್ಮೀಯರ ಸಜ್ಜನದಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿಗೆ ಭೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುಶ್ಯಾಸನದಿಂದ ಅಪಮಾನವು ತಾಳಲಾರೆ. ರಾಜನಗರವನ್ನು ಬಿಟ್ಟು ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗಳಿದ್ದಾಯ್ತು. ನನ್ನ ಕಷ್ಟ ಕಾಪಣೆಗಳು ಕಳೆದರು ಎಂತು. ಕೊನೆಗೆ ಎರಡು ದಿನ ಸುಖವಾಗಿ ಬಾಯಿಸಿದ್ರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೇನು ಬರೆದಿರುವೆಯೋ ಕಾಣಲ್ಲ. ಈ ದ್ರೌಪದಿಯ ಹಣೆಯಲ್ಲಿ ಇನ್ನೇನು ಬರೆದಿರುವೆಯೋ ಕಾಣಲ್ಲ ಪರಮಾತ್ಮ. ಓ ಛೋಲಿ, ಓ ಛೋಲಿ, ಓ ಛೋಲಿ, ಇವಳು ಹೇಗೆ ಈ ರೀತಿ ಚಿಂತಾಮಗ್ನಾಗಿರಲ್ಲ? ಓ ಛೋಲಿ, ಕಥೆ ಶಾಖೆ ಹೊರದೇರಳಾಗಿ ಹೊರಪಾತೆಯಾಗಿ ಮರಗೋಲೆ ಚೆಲೆ. ಕಥೆ ಶಾಖೆ ಹೊರದೇರಳಾಗಿ ಹೊರಪಾತೆಯಾಗಿ ಮರಗೋಲೆ ಚೆಲೆ.
ಏಕೆ ಏನಾಯಿತು? ನಿಷ್ಕರಣವಾಗಿ ಹೇಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಿಲ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರು ಅಪಮಾನ ಮಾಡಿದರೆ ನೀವೇ ಅವರ ಪ್ರತಿ ಕಾರಣ ತೀರಿಸುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರಾಶರ ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅನ್ಯರ ಸಹ ಇರಲೇಬೇಕು. ಹೇ ಪರಮೇಶ್ವರ, ಹೇ ಪರಮೇಶ್ವರ, ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರೋಧೀನತೆಯ ನಮ್ಮ ಸಮಾಜದ ರೂಪಿಗಳಾದ ಋಷಿಗಳ ಆಜ್ಞೆ. ಏನು ಹೇಳಿದಿರಿ? ಏನು ಹೇಳಿದಿರಿ? ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಣವಾಗಿಸಲು ನಿಮಿಷಗಳು ಆಜ್ಞೆಲ್ಲವೇ? ಪತಿಗಳು ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ನಿಮಗೆ ತಿಳಿದಿಲ್ಲವೇ ಸ್ವಾಮಿ? ಹೊಳಬೇಡ ಪಾಂಚಾಲಿ, ಅಂಡರ ಒಂದು ದಿನದ ವಿವೇಕದಿಂದ ಹೋದವು ನಿಂತರಿಯು ನಾನು ಸಾಯುವರೆಗೂ ಬಿಡದಲ್ಲ. ಗೋಪತ ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನಿನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಹೊರತು ಬಿಡು. ಈ ದಿನ ನೀನೇಕೆ ಹೀಗಿರುವೆ? ತಾನೊಡನೆ ತಿಳಿಸಬಾರದೆ ದ್ರೌಪದ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು ಸ್ವಾಮಿ? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕರಲ್ಲ ಪಾಂಚಾಲಿ. ಹಾಗಾದರೆ ಕೇಳಿ ಪ್ರಿಯ, ಈ ದಿನ ನಾನು ಹಸ್ತಿನಾಂಬೆ ದೇವಿ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಆಕೆ ಈ ನನ್ನ ಘೋರ ರೂಪವನ್ನು ನೋಡಿ ನಕ್ಕಳು ಪ್ರಿಯ, ನಕ್ಕು ನಿನ್ನ ಪತಿಗಳು ವಾಸಕ್ಕೆ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ಸಂಧಿಗಾಗಿ ಕಳುಹಿಸಿರೋರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗುಟ್ಟುವೆಯಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ. ದುರ್ಯೋಧನ ಸಂಧಿಗೆ ಪ್ರಯತ್ನ, ಸಂಧಿಗೆ ಬೇಡ ಅಂತ ಹೇಳ್ತಾರಲ್ಲ. ಹಾಗಾದರೆ ರಾಯಭಾರಕ್ಕೆ ಹೋದವರು ಯಾರು? ಮತ್ತಿನ್ನಾರು ಸ್ವಾಮಿ, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಹಾಗಾದರೆ ನನ್ನ ಸಂದೇಹ ಉರಿಜವಾಯಿತು. ಗೋಪಿಕಾಂಗನ ವಿಲಾಸ ವಿಗ್ರಹಗಳಲ್ಲಿ ಮಗ್ನರಾದ ಯದುಪತಿಯು ಯಾವತ್ತವನು ಮರೆಯೋದು ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರಲೇ ಅವನು ಹೀಗಾಗಬಹುದೆಂದು ಬಸದೆ. ಅದರಲ್ಲಿ ಭಾನುಮತಿಗೆ ಏನು ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲವೇ? ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲೆ ಪಾಪು. ಆಹಾ,
ಆಹಾ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆ ಮುಗಿಸಿದ್ದೆ ಎಂದು ಭಾವಿಸಿದೆ. ಇಂತಹ ಸಂತೋಷದ ಸಮಯದಲ್ಲಿ ಕೊಡ್ತೀಕ ಬಾ. ಪ್ರಾಣೇಶ್ವರ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವ ತನಕ ಈ ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ. ಮುಡಿಯನ್ನು ಕಟ್ಟಿಸದೆ ಬಿಡೋನಲ್ಲ ಈ ರಂಗೋದರ ಬಾ. ಚಾಣೆ ಬಾ. ದ್ರೌಪದ, ಪ್ರಾಣೇಶ್ವರ, ದ್ರೌಪದ ಸ್ವಾಮಿ. ದ್ರೌಪದ, ಅಬ್ಬಬ್ಬ, ಎಷ್ಟೊಂದು ರಸಿಕರ ಸ್ವಾಮಿ. ದ್ರೌಪದ, ಸಮಯವಿದೆ ಶೃಂಗಾರಕ್ಕೆ ನೀನ, ಸಮಯವಿದೆ ಶೃಂಗಾರಕ್ಕೆ ನೀನ, ಮಮತೆಯ ಮನೆಗೆ ನೀನೆ ವಿರಾಮ. ತಿಳಿಸಿ ಸ್ವಾಮಿ. ದ್ರೌಪದ, ಭ್ರಮತೆಯ ಮನೆಗೆ ನೀರೆ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ನೀನ,
ದ್ರೌಪದ ಚೆಲ್ಲುತ್ತ ಸೇರುವೆ ಭೀಮಾ. ದ್ರೌಪದ ಆಗ ಆಗ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದಾಗ ಕಟ್ಟಿಸದೆ ಬಿಡುವನಲ್ಲ ಈ ಪ್ರಚಂಡ ಭೀಮಸೇನ. ಆಹಾ, ಆ ಸಮಯದಲ್ಲಿ ನೋಡೋಣವಿ. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು, ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ ಸ್ವಾಮಿ, ನೆನಪಿದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳ ರಾತ್ರಿಯನ್ನು ಸಂಬೋಧಿಸಿದ್ದು. ಇನ್ನು ಏನೇನೋ ಹೇಳಿದ್ದೀರಿ. ಅದು ಹದಿರವಾತು. ಆಹಾ, ಓ ಚಾಲಿ, ಪುನಃ ನನ್ನ ಬಾಯಿಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯ ಮೂಡಿದ ಪ್ರತಿಜ್ಞೆಯನ್ನು ಮೊರೆಯುವಂತಹ ಏಡಿಯಲ್ಲ. ಆಹಾಹಾಹಾಹಾಹಾಹಾಹಾ. ಆಡೋದು ಮಾತ್ರವಲ್ಲ, ಆಡಿದಂತೆ ನುಡಿಯಬೇಕೆಂಬುದೇ ನನ್ನ ಇಚ್ಛೆ ಸ್ವಾಮಿ. ಎಷ್ಟೇ ಆಗಲಿ ನೀವು ನಿಮ್ಮನ್ನು ಅದು ಹಂದಿರಬಹುದು. ಆಹಾ, ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹೌದು ಸ್ವಾಮಿ. ಶಾಂತಿ ಬರೆಸೋರು ಸಂಧಿ ಪ್ರಸ್ತಾಪದಲ್ಲಿ ತೊಡಲಿ. ಅವನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರನು. ಧರ್ಮ ಪರಾಯಣದ ದುಷ್ಟನ್ನು ದುರ್ಯೋಧನ ಅಪರಾಧ ಕ್ಷಮಿಸಬಹುದು, ಆದರೆ ಅವರು ಮಾತ್ರ ಕ್ಷಮಿಸುವುದಿಲ್ಲ. ದ್ರೌಪದ ಕ್ಷಮಿಸುವುದಿಲ್ಲ. ಶೋಕವೇಗೆ ಬಿಡು ಚಿಂತ ಮನದೆಟ್ಟು ಆತ್ಮದಾರು ಮದಸುರ ನಾರಣೋಗೆ ಶೋಕವೇಗೆ ಬಿಡು ಚಿಂತ ಆತ್ಮದಾರು ಮದಸುರ ನಾರಣೋಗೆ ಎಂದು ಹಿರಿಯರಸ ದೇವನಾರಣೋಗೆ ಸಜಿದವರು ಬಿಡು ಚಂದ್ರ ಮರ ಬಿಡು ಚಂದ್ರ ಕಡು ಆತ್ಮದರವರ ಎಂದು ಹಿರಿಗಳ ಅವರ ಹೃದಯ ಹೃದಯ ನೋಡು ಅಣ್ಣ, ನೋಡು. ಭೀಮಸೇನನ್ನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕಿರಣಿದ ಸಿಂಹಂತೆ ಎಚ್ಚರಿಸಿಕೊಂಡು ಆತನ ಕೋಪವನ್ನು ಸಮಾಧಾನಪಡಿಸಲು ನಿನ್ನ ಹೊರತಲ್ಲದೆ ಮತ್ತಾರು ಸಕ್ಕರಲ್ಲ, ನಾ ಮತ್ತಾರು ಸಕ್ಕರಲ್ಲ. ಹೌದು ಸಹೋದರ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಪ್ರಪಂಚದ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಆಹಾ, ಚೆನ್ನಾಗಿ ಹೇಳ್ತಿದ್ದೀರಿ ಸಹೋದರ. ಭೀಮಸೇನ ನನ್ನ ಮೇಲೆ ಕೋಪವೇ ಸಹೋದರ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಕೋಪಗೊಂಡಿರುವನು? ಏಕೆ ಸ್ವಾಮಿ? ಈ ನನ್ನ ಬಿಚ್ಚು ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ಕೇಳಬೇಕೆಂದನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ಆದರೆ ನಕಲ ಸಹದೇವರು ಸುಮ್ಮನೆ ಇರುವುದು. ಆದರೆ ಈ ದೋಷಾವೃತ್ತಿಯನ್ನು ಅವರು ಪಾಂಡವರು ಕಳೆದ ಬಹುಶನು ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯಲ್ಲಿ
ಕೊಡಲು ಪೋಡು ರಾಜಾದರು ನಮ್ಮನ್ನು ಪತ್ರ ಹೋಗಿ ಪಡೆಯಲಿಲ್ಲ. ಅಗ್ರಜ, ಯುದ್ಧಕ್ಕಾಗಿ ನಿಮ್ಮ ಅನುಮತಿಯರಾಗಲಿ ಅರ್ಜುನ ಅಪೇಕ್ಷಿಸಲ್ಲ. ಅವನು ಮತ್ತು ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲ. ನೀವು ನಿಶ್ಚಿತರಾಗಿ ಅವರು ಸಂಧ್ಯಾ ಪ್ರಸ್ತಾಪ ಮಾಡುತ್ತಿದ್ದರು. ಶಾಂತನಾಗು. ಆ ಕೌರವರ ಮೇಲೆ ಯುದ್ಧಕ್ಕಿಂತಲೂ ನಿನ್ನನ್ನು ಸಮಾನದಾನ ಮಾಡುವುದು ನನಗೆ ದುಸ್ಸಾಧ್ಯವಾದ ಕೆಲಸವಾಗಿದೆ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ದ್ರೌಪದಿ, ನಾವು ಅಭಿಮಾನಿಪಸರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನಾವೇ ಕಾರಣವಾಗುವ. ಶಾಂತಳಾಗು ಪ್ರಿಯೇ, ಶಾಂತಳಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜ ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ.
ತನ್ನ ಕಾರ್ಯವ ಸಾಧಿಸಿ ಕೋಮಲ ಹೃದಯವ ಕೊರಗುವ ಕರೆಯ ಪಾಂಚಾಲಿ ಧರ್ಮದಿಂದ ತನ್ನ ಕಾರ್ಯವ ಸಾಧಿಸಿ ಕೋಮಲ ಹೃದಯವ ಕೊರಗುವ ಕರೆಯ ಸರಸಾಕ್ಷಿ ನೀನರಿಯದ ಈ ಬರೆ ಸರಸಾಕ್ಷಿ ನೀನರಿಯದ ಈ ಬರೆ ಏಕಿಂತಲಿ ಕೋಪ ವಿನೋದ ಕೊಡುವೆ ಏಕಿಂತಲಿ ಕೋಪ ವಿನೋದ ಕೊಡುವೆ ಮಾನಿಗೆ ಮನದ ವೇದನೆ ನೀಡಿಸಿ ಸಮಯದೆಲ್ಲರಿಗೆ ಕರುಣೆ ಏತಕ್ಕೆ ಈ ದುಗುಡವು ದೇವಿ ಇದಕ್ಕೆ ಏನು ಹೇಳಿವೆ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂದು ಮರೆಯುವುದು ನಿಮಗೆ ಉಚಿತವಲ್ಲ ಪ್ರಾಣೇಶ್ವರ. ಅರ್ಜುನ ನೀನು ಹೋಗುವೆನು. ಸಂಧಿಯ ಫಲಾಫಲ ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷವರ್ತನೆ ಪುರಸ್ಕಾರವು ನಿಮಗಿರಲಿ, ಪ್ರತಿಜ್ಞತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ ದ್ರೌಪದಿ. ನಮ್ಮ ಅಣ್ಣನು ನಗುಮುಖ ತಲೆ ಇತ್ತಲೇ ಬರುತ್ತಿರನು. ರಾಜ್ಯಸಭೆಯಲ್ಲಿ ಸಮಾಚಾರವೇನೆಂದು ಕೇಳೋಣವೇ? ಅಣ್ಣ ಪಾಂಡವರ ಪ್ರಣಾಮವನ್ನು ಸ್ವೀಕರಿಸಬಾರದು ದೇವ. ವಿಜಯ ಸಾಧಿ ಆಗು. ಅಣ್ಣ ಪರಮಾತ್ಮ. ನಿನ್ನ ತಂಗಿಯ ವಂದನವನ್ನು ಸ್ವೀಕರಿಸು. ನಿನಗೆ ಮಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು ಸ್ವಾಮಿ? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ನಿಮ್ಮ ಮಾತಿನ ಅರ್ಥ? ಎಲ್ಲವೂ ಸಮರ್ಪಕವಾಗಿ ಆಯಿತು. ಭೀಷ್ಮ ದ್ರೋಣಾದಿಗಳು ಬಹುದಿನವಾಗಿ ಉಪಚರಿಸಿದರು. ಸಂಧಿ ವಿಚಾರವು ನಡೆಯುತ್ತೆ ದೇವ. ಓ ನಡೆಯಿತು. ಪಾಂಚಾಲಿ ಹೊರಗಿನ ಕೆಲಸವಿಲ್ಲ. ಅವರ ಚಿಂತವು ನಡೆಯಲಿ. ನನಗೆ ತೋಚವರು ನೋಡು. ಪ್ರಾಣೇಶ್ವರ ಸ್ವಲ್ಪ ತಡೆಯಿರಿ. ನಮ್ಮ ಅಣ್ಣನ ಮಾತು ಮುಗಿಯಲಿ. ನನ್ನ ಮಾತು ಮುಗಿದ್ರಲ್ಲಿ ನನ್ನ ತಾಳ್ಮೆ ಹೋಗ್ಬೋದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು ಸ್ವಾಮಿ? ಎಲ್ಲ ತಕ್ಕ ರೀತಿಯಲ್ಲಿ ನಡೆಯಿತು. ನಾನು ನಿರೀಕ್ಷಿಸಿದಂತೆ ನಡೆಯಿತು. ಓ ನೀನು ತಡೆಯಲಾರ ರುಕ್ಮಿಣೀಪತಿ, ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಮಂದಿ ಗ್ರಾಮಗಳಿಗೆ ಸಂಧಿ ಆಯಿತು. ನಾನು ಓದುದು ಅದಕ್ಕಾಗಿ ಅಲ್ಲವೇ? ಅಷ್ಟ ಈಗ ನಿನ್ನ ಅಭಿಮತ ತಿಳಿಯಿತು. ಹಕ್ಕಾದ ವಾಸುದೇವ ಎಂಬಲಿಂದ ನಮ್ಮ ಐವರಿಗೂ ಅರ್ಜುನನು ಬೆಳೆ ತೊಟ್ಟನು. ಸಂಧಿಯ ಪದದಲ್ಲಿ ನಮ್ಮ ಐವರಿಗೂ ಸೀರೆ ಉಡಿಸಲು ಉಡಿಸುತ್ತೇ ಹತ್ರವಾಗಣಿ. ಈ ಪೌಂಡ ಪತ್ರ ಮೇಲೆ ನಿನಗೆ ಎಷ್ಟೊಂದು ಆಕ್ರೋಶ. ನಿನಗೆ ಇಷ್ಟೊಂದು ಅಸಹಾಯನಿಯತಕ್ಕೆ ಸಾವುದಾರನಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೆ ಒಂದು ಒಪ್ಪುವ ವಿಚಾರವಿರುವುದು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಸಂಬಂಧ ಕೃಷ್ಣ ಇರುವುದು ಒಂದು ನಿಕಟವಾದ ಸಂಬಂಧ ಇರುವುದು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಮುಂದೇನಾಯಿತು ದೇವ? ಧರ್ಮಾನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದ್ರು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದ್ರು ಪರಮಾತ್ಮ? ಭೀಷ್ಮ ದ್ರೋಣ ಇನ್ನು ಮುಂತಾದವರು. ದುರ್ಯೋಧನ ಅವರು ಸಹ. ಓ ಚಾಲಿ ಹೊರಗಿನ್ನು ನನಗಿನ್ನು ಕೆಲಸವಿಲ್ಲ. ಈ ದುರ್ವರ್ತನೆ ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಆಯಿತು. ಅದನ್ನು ಸೋದಿಸಿ ಚೆನ್ನಾಗಿ ಹೋದರೆ ನಿಮ್ಮ ಪೌರುಷ ಫಲವು ನೀವೇ ಮುಂಚಿಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಲ್ಲ. ಯಾವಾಗಲೂ ಸೇನೆ ನಿರಾಶನಾಗಬೇಡ. ಈ ಭೀಮನ ಬದುಕಿದ್ದಾರೆ ನಿನ್ನ ಸೇಡನ್ನು ತೀರಿಸದೆ ಬಡವನಲ್ಲ ಈ ಜಗಜಟ್ಟಿ ಪ್ರಚಂಡ. ಭೀಮ ನಿಲ್ಲಯ್ಯ, ನೀನು ನಿಜವಾಗಿಯೂ ಎಡಂಪತಿಯೇ ಸರಿ. ನೀನು ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸಂಪೂರ್ಣವಾಗಿ ನನ್ನ ಮಾತನ್ನು ಕೇಳು. ಈ ಕೃಷ್ಣ ನನ್ನನ್ನು ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿ ಸುದ್ದಿ ನನಗೆ ಒಪ್ಪದು. ನಿನಗೆ ಒಪ್ಪುವ ಒಂದು ಸಂದೇಶ ಇರುವುದು. ಆ ದುರ್ಯೋಧನ ನಿನಗೆ ಸಂದೇಶವನ್ನು ಕಳಿಸಿರುವನು. ಏನು ಓ ದುರ್ಯೋಧನ ಸಂದೇಶ? ಹಾಗಾದ್ರೆ ಅದರ ಉದ್ದೇಶವು ಸಂಧಿ ಅಲ್ಲ ಕೃಷ್ಣ. ಹೇಳು ಅದರ ಉದ್ದೇಶ. ಸೇನ, ನೀನು ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳದ ಹೊರತು ಬೇರೆ ನಾನು ಹೇಳುವುದಿಲ್ಲ. ಇಲ್ಲ, ನಿಂತಿದ್ದಲ್ಲೇ ಹೇಳಿಬಿಡ ಕೃಷ್ಣ. ಇಲ್ಲವಯ್ಯ, ನಿನ್ನ ಕಂಡರೆ ಅಷ್ಟು ಭಯ ಆಗುವುದು. ನೀನು ಕುಳಿತುಕೊಳ್ಳದೆ ನಾನು ಏನು ಹೇಳುವುದಿಲ್ಲವಯ್ಯ. ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ಅಷ್ಟೊಂದು ನನಗೆ ಭಯ ಆಗುವುದು. ನಿನ್ನ ಗದೆಯನ್ನು ಸ್ವಲ್ಪ ಕ್ಷಣ ಕಾಲ ದೂರವಿಡು ತಂಗಿ. ನನ್ನ ಬಳಿ
ನನ್ನ ಪಾದದಲ್ಲಿ ಬಂದು ಕುಳಿತುಕೋ, ಆಗ ನಿನಗೆ ಸಂದೇಶವನ್ನು ತಿಳಿಸುವೆನು. ಇದಾ ನಿನ್ನ ಅಪೇಕ್ಷತೆ ಈಗಲಾದರೂ ಹೇಳು ಕೃಷ್ಣ. ನೀನು ನನ್ನ ಬಂದು ಅದು ನೀನು ಕೋಪ ಮಾಡಬಾರದಷ್ಟೇ. ಕಾಲ ಮಾತ್ರ ಭೀಮಸೇನ, ಈ ಗದೆಯನ್ನು ಸ್ವಲ್ಪ ವಿನಯ, ವಿನಯ, ವಿನಯ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕ್ಷಣ ಕಾಲ ಹಿಡಿದುಕೋ. ಆಗಬಹುದು ಪರಮಾತ್ಮ. ಯಾಜ್ಞಸೇನೆ, ಅಣ್ಣ. ಸಮೀಪಕ್ಕೆ ಬಾ. ಈ ಹಗ್ಗವನ್ನು ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರ್ಯಾಸವಲ್ಲ ತಂಗಿ, ನೀನು ಶತ್ರುಗಳ ಎಡಮಡಿಯನ್ನು ಬಿಡಿಸಲು ಮಹಾಪಂಡಿತಿಯಂತೆ. ಆಗ ನಿನ್ನ ಪತಿಯ ಕೈಗಳನ್ನು ಬಿಗಿಯಾಗಿ ಬಂಧಿಸಿ ನೋಡೋಣ. ಅಣ್ಣ, ಭೀಮಸೇನ, ನಿನಗೆ ತಂಗಿಯ ವಿಷಯವನ್ನು ಕೇಳುವ ಇಚ್ಛೆ ಇದ್ದರೆ ಓ ಛಾಲಿ ಕಷ್ಟ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಆಗ ಕೊಟ್ಟು ಸೀನ್ ಸರ್ ಏನ್ ಮಾಡ್ತಾರೆ ಕೇಳ್ರಿ ಅವರು. ಓಹೋ ತಗೊಳ್ಳಿ. ಇಲ್ಲೇ ಮಾಡಿ ಅಣ್ಣ, ಬಂಧಿಸುವೇನು? ಬಂಧಿಸು ತಂಗಿ. ಬಿಯ ಕಟ್ಬಿಡಕ್ ನಾವ ಅಣ್ಣ, ನನ್ನ ಪತಿಯನ್ನು ಬಂಧಿಸಿರುವೆನು. ಇನ್ನು ನೀನುಂಟು, ನನ್ನ ಪತಿಯುಂಟು. ನಾನಿನ್ನು ಹೋಗಿ ಬರಲಿ ಅಣ್ಣ. ಭೀಮಸೇನ, ಧರ್ಮಂತನ, ಭೀಮನನ್ನು ಬಂಧಿಸುವ ಹಗ್ಗವು ಈ ದಿನ ನನಗೆ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹೊರವಾಗಿತ್ತು. ಯಾರು ಯಾರು ಈ ಯಾರು ಕಾರ್ಯವನ್ನು ಮಾಡಿದ್ರು ಪರಮಾತ್ಮ? ಏನ್ ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲಿದರೆ ಯಾರು ಯಾರು ಹಾತುರಾತ್ಮರು? ಮತ್ಯಾರು? ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನು ಈ ಕೃತ್ಯವನ್ನು ಮಾಡಿದನು. ಮತ್ತಾರಿಂದಲೂ ಸಾಧ್ಯ? ಓ ಛಾಲಿ, ಒಂದು ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಯಾತ್ರವಾಗ್ನಿಯನ್ನು ಈ ರೀತಿ ಅಪಮಾನಗೊಳಿಸಿದೆ. ಓ ಕುನಿ ಕೌರವ, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಮೇಲೆ ಉತ್ತರದ ಪ್ರಶ್ನೆ ಇಲ್ಲ ಭೀಮಸೇನ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಹವನ್ನು ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನ ಕೊಟ್ಟಿರುವ ಆ ಕುಂದಿ ಕೌರವರಿಗೆ ಸದಾಧಿಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶ ಮಾಡಿ ಆ ಕುಂದಿ ಕೌರವರಿಗೆ ತಕ್ಕ ಬುದ್ಧಿ ಕಲಿಸುವುದೇ ನಮ್ಮ ಕೊಡಿರುವ ಸರಿಯಾದ ಉತ್ತರ. ಇಷ್ಟು ಮಾತ್ರವಲ್ಲ, ಈಗ ಎಲ್ಲರೂ ಕೇಳಿರಿ. ಕೌರವನೋ ಹಿಡಂಬಾಪತಿಯೇಕೆ ಭೂಮಿಯನ್ನು ಕೊಡಲು ಆ ದುರ್ಯೋಧನವನ್ನು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಎಂದು ಹೇಳಿಬಿಟ್ಟನು. ಓ ಛಾಲಿ, ಅವನ ಕೈಗಳನ್ನು ಬಿಚ್ಚು. ಅಗ್ರಜ, ನೀವು ಹೋದರು ಬಿಚ್ಚಿ. ಧನಂಜಯ, ನೀವು ಹೋದರು ಬಿಚ್ಚಿ. ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಅವರೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ?
ಕೇಳಿ ನನ್ನ ಪ್ರತಿಜ್ಞೆಯನ್ನು. ಓನು ವಾಯುದೇವರಂಶ ಜಯಿಸಿದು ನಿಜ ಹೋಗಿದ್ದರೆ ವೀರ ಮೋದ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿ ಸತ್ಯ ಮಾಡಿದರೆ ನಾಳಿನ ಕೌರವನ 99 ಮಂದಿ ಸಮೂಹ ನಾಶ ಮಾಡಿ ದೊಳೆದು ಶಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಾಕದೆಯಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸನು. ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದೊಡ ಬಾರೆದು ಆತನ ರಾಜ ಕಿರೀಟವನ್ನು ನಾವೊಂದು ಹೆಡಗಲ್ ಹಾತು ಹೊಡಿತು ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ರಾಷ್ಟ್ರ ಇದಕ್ಕೆ ನಿನ್ನ ಪೋದವೇ ಸಾಕ್ಷಿ.